ಮುಖದ ಮೇಲೆ ಕಪ್ಪು ಕಲೆ, ಬಂಗಿನ ಸಮಸ್ಯೆ, ಪಿಗ್ಮೆಂಟೇಷನ್ ಅಂತ ಏನು ಕರಿತೀವಿ, ಅದನ್ನ ನಾವು ಮನೆಯಲ್ಲೇ ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು. ಜಾಸ್ತಿಯಾಗಿ ಪಿಂಪಲ್ಸ್ ಆದಾಗ, ಮಾರ್ಕ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದನ್ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ತುಳಸಿ ಎಲೆ ತಗೊಂಡಿದ್ದೀನಿ. ತುಳಸಿ ಎಲೆ ಯಾವುದಾದ್ರೂ ತಗೋಬಹುದು, ಕಪ್ಪುದಾದ್ರೂ ತಗೋಬಹುದು. ನಿಮ್ಮ ಮನೇಲಿ ಯಾವ್ದು ತುಳಸಿ ಇರುತ್ತೋ ಆ ಎಲೆನ ಯೂಸ್ ಮಾಡ್ಕೋಬಹುದು. ತುಳಸಿ ಎಲೆ ನಾವು ಸಾಮಾನ್ಯವಾಗಿ ಕೆಮ್ಮುಗೆಲ್ಲ ಯೂಸ್ ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿ ಕೊಡ್ತೀವಿ ಅದರ ರಸನ. ಹಾಗೇನೆ ನೀವು ಅದರ ರಸನ ಮುಖಕ್ಕೆ ಬಳಸೋದ್ರಿಂದ ನಿಮ್ಮ ಕಪ್ಪು ಕಲೆಗಳು ಕಡಿಮೆಯಾಗುತ್ತೆ. ಮತ್ತೆ ಪಿಗ್ಮೆಂಟೇಷನ್ ಕೂಡ ಕಡಿಮೆಯಾಗುತ್ತೆ ಇದನ್ನ ಬಳಸೋದ್ರಿಂದ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮೊದಲಿಗೆ ನಾನು ತುಳಸಿ ಎಲೆನ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸರಿ ತೊಳ್ಕೊಬೇಕು. ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಯಾಕೆಂದ್ರೆ ನಾವು ಇದನ್ನ ಮುಖಕ್ಕೆ ಬಳಸೋದ್ರಿಂದ ಏನಾದರೂ ಇನ್ಸೆಕ್ಟ್ಸ್ ಇದ್ದಾಗ ಮುಖದ ಮೇಲೆ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ. ಮತ್ತೆ 2 ಟೇಬಲ್ ಸ್ಪೂನು ಅಕ್ಕಿನ ನೆನೆಸಿಟ್ಟಿದ್ದೀನಿ. ನೀವು ಇದನ್ನ ಯೂಸ್ ಮಾಡೋಕ್ಕಿಂತ ಮೊದಲು ಒಂದು 4 ಗಂಟೆ ಮೊದಲು ನೆನೆಸಿಟ್ಕೊಳ್ಳಿ ಅಕ್ಕಿನ. 2 ಟೇಬಲ್ ಸ್ಪೂನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಬಳಸೋದ್ರಿಂದನೂ ಅಷ್ಟೇ ನಿಮ್ಮ ಮುಖ ಸಾಫ್ಟ್ ಆಗುತ್ತೆ. ಮತ್ತೆ ಕಪ್ಪು ಕಲೆ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ತುಳಸಿ ಎಲೆನ ತೊಳೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಅಕ್ಕಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಏನು ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಅಕ್ಕಿನ ಹಾಕೋಬೇಕು. 2 ಟೇಬಲ್ ಸ್ಪೂನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನೈಟೇ ಆದರೂ ನೆನೆಸಿಟ್ಕೋಬೋದು, ಇಲ್ಲ ಬೆಳಿಗ್ಗೆ ಆದರೂ ನೀವು ಯಾವಾಗ ಮಾಡ್ಕೊಳ್ತೀರೋ 4 ಗಂಟೆ ಮೊದಲು ನೀವು ನೆನೆಸಿಟ್ಕೊಳ್ಳಿ. ಅದೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ತುಳಸಿ ಎಲೆ ಮತ್ತು ಅಕ್ಕಿನ ಪೇಸ್ಟ್ ಮಾಡ್ಕೊಂಡು ಆಗಿದೆ ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಸೋದಿಸ್ಕೋಬೇಕು. ಹಾಗೆ ಡೈರೆಕ್ಟಾಗಿ ಬಳಸಬಾರ್ದು. ಸೋದಿಸ್ಕೊಳ್ತಾ ಇದ್ದೀನಿ. ಬರೀ ರಸ ಮಾತ್ರ ತಗೋಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವ ಮೊಡವೆ ಕಲೆ ಕೂಡ ಕಡಿಮೆಯಾಗುತ್ತೆ. ಕಪ್ಪು ಬಂಗಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಮುಖ ಸಾಫ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಇದನ್ನ ನೀಟಾಗಿ ಫಿಲ್ಟರ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಒಂದು 10 ದಿವಸ ತನಕ ಫ್ರಿಜ್ಜಲ್ಲಿ ಇಟ್ಕೋಬೋದು. ಡೈಲಿ ಮಾಡ್ತಾ ಬನ್ನಿ. ನಿಮಗೆ ಮುಖದಲ್ಲಿರುವ ಕಲೆಗಳು, ಬಂಗಿನ ಕಲೆಗಳು ಮಾಯವಾಗುತ್ತೆ. ಪಿಗ್ಮೆಂಟೇಷನ್ ಅಂತ ಏನು ಕರಿತೀವಿ ಕಡಿಮೆ ಆಗುತ್ತೆ. ಅಕ್ಕಿನ ಬಳಸೋದ್ರಿಂದನೂ ಅಷ್ಟೇ ನಿಮ್ಮ ಮುಖ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್‌ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಸ್ಟಾರ್ಚ್ ಅಂತ ಏನು ಕರಿತೀವಿ, ಜೋಳದ ಹಿಟ್ಟು ಅಂತಲೂ ಕೂಡ ಕರಿತೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಾಕೋಬಾರ್ದು. ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಫಸ್ಟ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಗಟ್ಟಿ ಆಗಬೇಕು. ತಕ್ಷಣ ಗಟ್ಟಿಯಾಗುತ್ತೆ. ಒಂದೇ ಸರಿಗೆ ಹೀಟ್ ಜಾಸ್ತಿ ಇಟ್ಕೋಬಾರ್ದು. ಕಡಿಮೆ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಗಿದೆ. ಇದು ಒಂದು ಕ್ರೀಮ್ ಥರ ರೆಡಿ ಆಗಬೇಕು. ನೋಡಿ ಈ ಥರ ಆದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟೆ ಇರಬಾರ್ದು. ಗಂಟೆ ಇರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಅಲೋವೆರಾ ತೊಗೊಂಡಿದ್ದೀನಿ. ನೋಡಿ ಅಲೋವೆರಾ ಕ್ಲೀನಾಗಿ ತೊಳೆದು ಯೂಸ್ ಮಾಡಿ. ಮುಖಕ್ಕೆ ಯೂಸ್ ಮಾಡುವಾಗ ಇದರಲ್ಲಿ ಯೆಲ್ಲೋ ಕಲರ್ದು ಒಂದು ಹಾಲು ಥರ ಇರುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನವೆ ಆಗುತ್ತೆ, ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಕ್ಲೀನಾಗಿ ತೊಳೆದು ಯೂಸ್ ಮಾಡಿಲ್ಲ ಅಂದರೆ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಿ. ಇಲ್ಲ ನೀವು ಅಲೋವೆರಾ ಜೆಲ್ ಇದ್ದರೂ ಕೂಡ ಬಳಸ್ಬೋದು, ಇಲ್ಲ ಫ್ರೆಶ್ ಅಲೋವೆರಾ ಇದ್ದರೂ ಕೂಡ ಬಳಸ್ಬೋದು. ಯಾವುದಾದ್ರೂ ಬಳಸ್ಕೋಬೋದು. ಅಲೋವೆರಾನ ತೊಳೆದುಬಿಟ್ಟು ಸೈಡಲ್ಲಿ ಏನು ಮುಳ್ಳಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಗ್ರೀನ್ ಕಲರ್ ಇರೋದನ್ನ ತೆಗೆದುಬಿಡಬೇಕು. ಗ್ರೀನ್ ಕಲರ್ ಇರೋದು ಕೂಡ ನೀವು ಯೂಸ್ ಮಾಡಬಾರ್ದು. ಅದನ್ನು ಹಾಕ್ಕೊಂಡ್ರೂ ಕೂಡ ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ನು. ಅದರಿಂದ ಬರೀ ಜೆಲ್ಲನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಲೋವೆರಾ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಜೆಲ್ಲನ್ನು ಬಳಸ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೋಬೋದು. ಇವಾಗ ಬರೀ ಜೆಲ್ಲನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಅಲೋವೆರಾ ಜೆಲ್ ಬಳಸೋದ್ರಿಂದನೂ ಅಷ್ಟೇ ಮುಖ ಸಾಫ್ಟ್ ಆಗುತ್ತೆ.
ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಅಲೋವೆರಾ ಜೆಲ್ಲನ್ನ ಬಳಸೋದ್ರಿಂದ. ಇವಾಗ 1 ಟೇಬಲ್ ಸ್ಪೂನು ಅಲೋವೆರಾ ಜೆಲ್ಲನ್ನ ಹಾಕೊಂಡಿದ್ದೀನಿ. ಜಾಸ್ತಿ ಬೇಕು ಅಂತನಿಲ್ಲ. 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಇದ್ರೆ ಸಾಕು. ಅಲೋವೆರಾ ಜೆಲ್ ಹಾಕೊಂಡಾದ್ಮೇಲೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಎಲ್ಲಾನು ಕೂಡ ನೀಟಾಗಿ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋಬೇಕು. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನು ಹನಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹನಿನ ಬಳಸೋದ್ರಿಂದನೂ ಅಷ್ಟೇ ಮುಖದಲ್ಲಿ ಕಪ್ಪು ಕಲೆಗಳು ಕಡಿಮೆಯಾಗುತ್ತೆ. ಇದು ಸ್ಫಟಿಕ. ಸ್ಫಟಿಕ ನೀವು ಇಲ್ಲ ಅಂದ್ರೆ ರೋಸ್ ವಾಟರ್ ಕೂಡ ಬಳಸ್ಬೋದು. ಡ್ರೈ ಸ್ಕಿನ್ ಇರುವವರು ಸ್ಫಟಿಕ ಬಳಸಬೇಡಿ. ರೋಸ್ ವಾಟರ್‌ನ ಯೂಸ್ ಮಾಡಿ. ಆಯಿಲ್ ಸ್ಕಿನ್ ಇರುವವರು ಸ್ಫಟಿಕನ ಬಳಸಿ. ಸ್ಫಟಿಕನ ಬಳಸೋದ್ರಿಂದನೂ ಅಷ್ಟೇ ಸ್ಕಿನ್ನಲ್ಲಿ ಬ್ಲ್ಯಾಕ್ ಮಚ್ಚೆ ಏನಿರುತ್ತೆ, ಕಪ್ಪು ಕಲೆ ಕೂಡ ಕಡಿಮೆಯಾಗುತ್ತೆ. ಸ್ಫಟಿಕನ ಬಳಸಿದ್ರೆ ನಿಮಗೆ ಸ್ಕಿನ್ನು ರಫ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಜಾಸ್ತಿಯಾಗಿ ಬಳಸಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಳಸಿದ್ರೆ ಸಾಕು. 1 ಚಿಟಿಕೆಯಷ್ಟು ನಾನು ಸ್ಫಟಿಕನ ತಗೊಂಡಿದ್ದೀನಿ. ಆಯಿಲಿ ಸ್ಕಿನ್ ಇರುವವರು ಬಳಸಿ ಸ್ಫಟಿಕನ. ಡ್ರೈ ಸ್ಕಿನ್ ಇರೋರು ರೋಸ್ ವಾಟರ್‌ನ ಬಳಸಿ. ನೋಡಿ ಇವಾಗ ಒಂದು ಕ್ರೀಮ್ ರೆಡಿ ಆಗಿದೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವ ಎಲ್ಲಾ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ನಾವು ತುಳಸಿ ಎಲೆನ ಯೂಸ್ ಮಾಡಿರೋದ್ರಿಂದ ಮೊಡವೆ ಕಲೆ ಕೂಡ ಕಡಿಮೆಯಾಗುತ್ತೆ. ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಇದನ್ನ ನೀವು ನೈಟಲ್ಲಿ ಡೈಲಿ ಮಾಡ್ತಾ ಬನ್ನಿ. ಮಲಗೋಕ್ಕಿಂತ ಮೊದಲು ಮುಖನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಅರ್ಧ ಗಂಟೆ ಇಲ್ಲ 1 ಗಂಟೆ ಆದ್ರೂ ಬಿಡಿ. ಆಮೇಲೆ ಬರೀ ನೀರಲ್ಲಿ ಮುಖನ ವಾಶ್ ಮಾಡಿಬಿಟ್ಟು ನೋಡಿ ಡೈಲಿ ಮಾಡ್ತಾ ಬನ್ನಿ. ನಿಮಗೆ ಪಿಗ್ಮಿಟೇಷನ್ ಅಂತ ಏನು ಕರಿತೀವಿ, ಬಂಗಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮುಖದಲ್ಲಿರುವ ಪಿಂಪಲ್ಸ್‌ನ ಮಾರ್ಕ್ ಕೂಡ ಕಡಿಮೆ ಆಗುತ್ತೆ ಇದನ್ನ ಬಳಸೋದ್ರಿಂದ. ಈ ಥರ ಅಪ್ಲೈ ಮಾಡಿ ಚೆನ್ನಾಗಿ ಡ್ರೈ ಆದ್ಮೇಲೆ ಮುಖ ಫುಲ್ ಅಪ್ಲೈ ಮಾಡಿ. ಮುಖಕ್ಕೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ತುಂಬ ಸಾಫ್ಟ್ ಆಗುತ್ತೆ. ಒಳ್ಳೆ ಒಂದು ಗ್ಲೋ ಬರುತ್ತೆ. ಡೈಲಿ ಮಾಡ್ತಾ ಬನ್ನಿ. ನಿಮಗೆ 1 ವಾರದಲ್ಲಿ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಪಿಗ್ಮಿಟೇಷನ್, ಬ್ಲ್ಯಾಕ್ ಮಚ್ಚೆ ಎಲ್ಲ ಕಡಿಮೆಯಾಗುತ್ತೆ. 1 ವಾರದಲ್ಲಿ ಮುಖದಲ್ಲಿರುವ ಕಪ್ಪು ಕಲೆ ಮಾಯವಾಗುತ್ತೆ. 1 ದಿವಸಕ್ಕೆ ಇದಾಗಲ್ಲ. 1 ವಾರ ನೀವು ಡೈಲಿ ನೈಟಲ್ಲಿ ಅಪ್ಲೈ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನ ಲೇಡೀಸ್ ಮಾತ್ರ ಅಲ್ಲ, ಜೆಂಟ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೈ ಕೂಡ ಅಪ್ಲೈ ಮಾಡ್ಬೋದು. ಮುಖಕ್ಕಷ್ಟೇ ಅಲ್ಲ, ಕೈ ಎಲ್ಲ ಬ್ಲ್ಯಾಕ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡಿ ವಾಶ್ ಮಾಡ್ಕೋಬಹುದು. ಕೈಗಾದರೆ ನೀವು 1 ಗಂಟೆ ಬಿಡಬೇಕು ಅಪ್ಲೈ ಮಾಡಿದ್ಮೇಲೆ. ಇವಾಗ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 10 ದಿವಸ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.